ಡೀಸೆಲ್ ಪ್ರೈಸಿಂಗ್ ಎಲ್ಲ ನೋಡ್ತಾ ಇದ್ರೆ ಡೀಸೆಲ್ ಪ್ರೈಸ್ ಹೆಚ್ಚಿಗೆ ಆಗಿದೆ. ಹೌದು, ಅದನ್ನು ನೋಡಿದಾಗೆಲ್ಲ ಈ ಟ್ಯಾಬ್ಲೆಟು ವರ್ತಿದೆ ಅಂತ ಅನಿಸುತ್ತೆ. ಸೊ ಈಗ ನಾವು ನೋಡಿ ಕಳೆದ ಬೇರೆಯವರೆಲ್ಲ ಹೇಳಬೇಕಾದಾಗ ಸೊ ನಮಗೆ ಪಿಕಪ್ ಇನ್ಕ್ರೀಸ್ ಆಗಿದೆ, ವೆಹಿಕಲ್ ಇಂಜಿನ್ ಆಗಿದೆ ಅದೆಲ್ಲ ಫೀಲ್ ಆಗಿದೆ. ಆಗಿದೆ ಸರ್, ಆಗಿದೆ. ತೊಂದರೆ ಹೇಳ್ತೀನಲ್ಲ, ಪಿಕಪ್ ಆಗಿರೋ ಪರ್ಫಾರ್ಮೆನ್ಸ್ ಓವರ್ ಆಗಿ ಎಲ್ಲ ಇನ್ಕ್ಲೂಡ್ ಆಗಿದೆ. ಪರ್ಫಾರ್ಮೆನ್ಸ್ ಅಲ್ಲಿ ಪಿಕಪ್ ಆಗಿರ್ಬೋದು, ಮೈಲೇಜ್ ಆಗಿರ್ಬೋದು, ಸ್ಮೂತ್ನೆಸ್ ಆಗಿರ್ಬೋದು, ಪ್ಲಸ್ ಇನ್ನೊಂದು ಸ್ಮೋಕ್ ಆಗಿರ್ಬೋದು. ಯಾಕೆ ಆಲ್ಮೋಸ್ಟ್ ನಮ್ಮ ಗಾಡೀಲಿ ಬರಲ್ಲ ಹೇಳ್ತಾ ಇರೋದು, ಅದು ಕಡಿಮೆ ಆಗಿದೆ, ಕಡಿಮೆ ಆಗಿದೆ ಅನಿಸ್ತಾ ಇದೆಯಾ? ಹೌದು ಆಗುತ್ತೆ. ಯಾಕೆಂದ್ರೆ ಎಷ್ಟೇ ನಾಯ್ಸ್ ಕಮ್ಮಿ ಆಗಿದೆ ಅಂದಾಗ ಅದನ್ನು ಆಗ್ಬೋದು ಅನ್ನೋ ನನ್ನ ಒಪಿನಿಯನ್. ಚೆನ್ನಾಗಿದೆ. ಸೊ ಈಗ ಕಿಲೋಮೀಟರ್ ಲೆಕ್ಕ ಬಂದಾಗ ಎಷ್ಟು ಮೈಲೇಜು ಪರ್ ಲೀಟ್ರಿಗೆ ಅದಾದ್ರು ಕ್ಯಾಲ್ಕುಲೇಷನ್ ಮಾಡ್ತಿದ್ದಾಗ ಹೈವೇ ಪ್ಲಸ್ ಸಿಟಿ ಸೇರಿದಾಗ ಒಂದು 11.5 ಆ ಥರ ಇರ್ತಿದ್ದು, ಈಗ 13.5ವರೆಗೂ ಬರ್ತಾ ಇತ್ತು. ಸೊ 11.5ಯಿಂದ ವಿತೌಟ್ ಟ್ಯಾಬ್ಲೆಟು 11.5 ಬರ್ತಾ ಹೌದು. ಸೊ ಈಗ 13.5ವರೆಗೂ ಇನ್ಕ್ರೀಸ್ ಆಗಿದೆ. ಹೌದು. ಸೊ ಓವರ್ ಆಲ್ ನಮ್ಮ ಪ್ರಾಡಕ್ಟು ನಿಮಗೆ ಸ್ಯಾಟಿಸ್ಫೈಡ್ ಇದೆ? ಸ್ಯಾಟಿಸ್ಫೈಡ್ ಇದೆ. ನಾನು ಇದನ್ನು ಹೇಳ್ತಾ ಇರೋದು ಹೈವೇ ಮತ್ತೆ ಸಿಟಿ ರೈಡು. ಓಕೆ. ಬರೀ ಹೈವೇ ರೈಡ್ ಆದರೆ ಇನ್ನೂ ಜಾಸ್ತಿ ಬರ್ತದೆ. ನಾರ್ಮಲ್ ಆಗಿ ಹೈವೇ ರೈಡ್ ಆದರೆ ನಂದು ವಿತೌಟ್ ಟ್ಯಾಬ್ಲೆಟು ಒಂದು 15ಇಂದ 16 ಬರ್ತಾ ಇತ್ತು. ಈ ಟ್ಯಾಬ್ಲೆಟ್ ಹಾಕಿದ್ರೆ ನನ್ನ ಪ್ರಕಾರ ಇನ್ನೂ ಒಂದು 3 ಇನ್ಕ್ರೀಸ್ ಆಗುತ್ತೆ ಅಂತ ನನ್ನ ಒಪಿನಿಯನ್. ಅದು ಡ್ರೈವರ್ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ಕ್ರೀಸ್ ಆಗುತ್ತೆ ಅಂತ ನಾನು ಗ್ಯಾರಂಟಿ ಹೇಳ್ಬಲ್ಲ, ಯಾಕಂದರೆ ಯೂಸ್ ಮಾಡಿದ್ದೀನಲ್ವಾ. ನಾನು ಇದನ್ನು ಕಂಪೇರ್ ಮಾಡಿದ್ರೆ ಸಿಟಿಯಿಂದ ಹೈವೇಗೆ ಬರೀ ಎಲ್ಲರಿಗೂ ಹೇಳೋದಾಗಿರ್ಬೋದು, ಹೈವೇಲ್ ಆದರೆ ಇನ್ನೂ ಜಾಸ್ತಿ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ. ಸೊ ನೋಡಿ, ಈಗ ಬಂದು ಪೆಟ್ರೋಲ್ ಡೀಸೆಲ್ಲು ಕೂಡ ಏನೆಲ್ಲ ನೋಡ್ತಾ ಇರ್ತೀವಿ. ಹೌದು ಸರ್. ಸೊ ನಿಮಗೆ ಸೇವಿಂಗ್ ಆಗಿದೆ, ಜೊತೆಗೆ ವೆಹಿಕಲ್ ಇಂಜಿನ್ ಪರ್ಫಾರ್ಮೆನ್ಸು ಚೆನ್ನಾಗಿದೆ, ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ. ಯಾವುದೇ ರೀತಿ ಪ್ರಾಬ್ಲಮ್. ಸೊ ಇದನ್ನ ನಿಮ್ಮ ಸ್ನೇಹಿತರಿಗೆ ಗೊತ್ತಿರೋರಿಗೆ ರೆಕಮೆಂಡ್ ಮಾಡಬಲ್ರ? ಪಕ್ಕಾ ಮಾಡ್ತೀನಿ ಸರ್. ಯಾಕೆಂದರೆ ನನಗೆ ಯೂಸ್ ಆಗಿರೋದು ಇನ್ನೊಬ್ರಿಗೆ ಯೂಸ್ ಆಗಬೇಕು ಅನ್ನೋದು ಒಂದು ಕಾನ್ಸೆಪ್ಟು. ಯಾಕೆಂದರೆ ಅವ್ರಿಗೂ ಯೂಸ್ ಆಗಲಿ, ಇದರಲ್ಲಿ ಯಾವುದೇ ಥರ ಬೇರೆ ಏನೂ ಇಲ್ಲ. ಬಂಡವಾಳ ಹಾಕ್ಬಿಟ್ಟು ಹಾಕಿರ್ತಾರೆ, ಇದರಲ್ಲಾದರೂ ಅವ್ರಿಗೊಂದು ಸ್ವಲ್ಪ ವರ್ಕೌಟ್ ಆದರೆ ಅಟ್ಲೀಸ್ಟ್ ನೆಮ್ಮದಿಯಾಗೆ ಇರ್ಬೋದಲ್ವ. ಇವಾಗ ನಡೀತಾರ ಅಲ್ಲಿ ವಾರ್ಗೂ ಇಲ್ಲಿ ಹಾಕ್ತಾರ ರೇಟ್ಗೂ. ಯಾಕೆಂದರೆ ತುಂಬ ಕಷ್ಟ ಇದೆ, ಕೆಲವೊಂದು ಟೈಮಲ್ಲಿ ಡೀಸೆಲ್ಗೂ ಕಾಸು ಸಿಗಲ್ಲ. ಆ ಥರ ಸಿಚುವೇಷನಲ್ಲಿ ನಮ್ಗೆ ಇವಾಗ ನಾರ್ಮಲ್ ಆಗಿ ಒಂದು 10 ಕಿಲೋಮೀಟರ್ ಎಕ್ಸ್ಟ್ರಾ ಬಂದ್ರೂ ಯೂಸ್ ಆಗುತ್ತೆ. ಪರವಾಗಿಲ್ಲ ಬಿಡಪ್ಪ, ಹಾಕ್ಸಿಕ್ಕೆ ಸಾಕು ಅನ್ನೋ ಒಂದು ಫೀಲ್ ಬಂದರೂ ಸಾಕು. ಇದರಿಂದ ಅಷ್ಟೇ ಸರ್. ಓವರಾಲ್ ಆಗಿ ಹೇಳ್ಬೇಕಂದ್ರೆ ಬೆಸ್ಟ್ ಆಪ್ಷನ್ನು, ಯೂಸ್ ಮಾಡ್ಬೋದು. ಯಾವುದೇ ಥರ ಸಮಸ್ಯೆ ನನಗೆ ಕಾಣಿಸಿಲ್ಲ. ಯಾರು ಯೂಸ್ ಮಾಡೋದು ಮಾಡ್ಬೋದು. ಯಾಕೆಂದರೆ ಇದು ಪೂರ್ತಿ ಹಳೆ ಗಾಡಿ ಏನೋ ಅಲ್ಲ, ವರ್ಷದ ಗಾಡಿ. ಪರವಾಗಿಲ್ಲ, ಚೆನ್ನಾಗಿದೆ. ಹೇಳ್ಬೇಕಂದ್ರೆ ವರ್ತು. ಥ್ಯಾಂಕ್ ಯು ರಾಜು ಅವರೇ. ಥ್ಯಾಂಕ್ ಯು ಫಾರ್ ಯುವರ್ ವ್ಯಾಲ್ಯೂಬಲ್ ಫೀಡ್ಬ್ಯಾಕ್. ಓಕೆ ಸರ್, ತುಂಬ ಥ್ಯಾಂಕ್ ಯು ಸರ್. ಆಮೇಲೆ ಇಂಥ ಪ್ರಾಡಕ್ಟ್ ಕೊಟ್ಟಿದ್ದು ನಿಮಗೂ ಥ್ಯಾಂಕ್ಸ್. ಥ್ಯಾಂಕ್ ಯು ವೆರಿ ಮಚ್.